ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದು ಅಕ್ಷರ ಓದದೇ ಹೋದ್ರೂ ಸ್ಕೋರ್ ಮಾಡೋ ಎಬಿಲಿಟಿ ಅವರಲ್ಲಿದೆ. ಯಾಕಂದ್ರೆ ಅವ್ರು ಯಾವತ್ತೂ ಮಾರ್ಕ್ಸಿಗೆ ಓದೋರಲ್ಲ ಅಥವಾ ಬೈ ಹಾರ್ಟ್ ಮಾಡಿ ಓದಿದವರಲ್ಲ, ಮನಸ್ಸಿಂದ ಓದೋರು. ಪ್ಯಾಷನೇಟ್ ಆಗಿ ನಾಲೆಜ್ಗೋಸ್ಕರ ಓದ್ತಾರೆ. ಅದನ್ನ ನಾನು ನೋಡಿದ್ದೀನಿ. ಇದನ್ನ ನಾನು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳಕ್ ರೆಡಿ. ರಿಸಲ್ಟ್ ಯಾಕೆ ಹೇಗೆ ಬಂದಿದೆ? ಒಂದು 10 ಲಕ್ಷ ಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟಾಗಿ ಬೇಕಾಗಿದೆ ಅಂತೆ ಸಂಜುಗೆ. ರಿಸಲ್ಟಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ನಂಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಸಮಸ್ಯೆನಾ? ಯಾವ ಥರ? ಅದನ್ನು ಕಂಡುಹಿಡಿಬೇಕು ಇವಾಗ. ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಾನೇ ಚೆಕ್ ಮಾಡ್ತೀನಿ. ಡಿಸ್ಟಿಂಕ್ಷನ್ ತೆಗೆಯೋ ಸ್ಟೂಡೆಂಟು ಫೇಲ್ ಆಗಿರೋದು ಹೇಗೆ ಅಂತ ಕಂಪ್ಲೇಂಟ್ ರೇಸ್ ಮಾಡಿ ರಿವ್ಯಾಲ್ಯೂಯೇಷನ್ಗೆ ಹಾಕಿಸ್ತೀನಿ. ಅನ್ಯಾಯ ನೋಡ್ಕೊಂಡು ನನಗಂತೂ ಸುಮ್ಮನೆ ಕೂರೋಕ್ಕಾಗಲ್ಲ. ಅದೇನಂತ ಕಂಡು ಹಿಡಿಲೇಬೇಕು. ನಾನು ಬರ್ತೀನಿ. ಸರಿ, ಬನ್ನಿ. East or west? East or west? East or west? Congratulations, Sanjay. Thank you. Congratulations. Thank you. Congratulations. Thank you. ಕನ್ನಡಕ? ಸಾರಿ, ತಪ್ಪು ತಿಳ್ಕೊಬೇಡಿ. ಆದರೂ ನೀವು ಇಷ್ಟೊಂದು ಇಂಟೆಲಿಜೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಅದನ್ನೆಲ್ಲ ಹೇಳ್ಕೊಂಡು ಓಡಾಡಲ್ಲ. ಆಬ್ವಿಯಸ್ಲಿ ಪಾಪ ನಿಮ್ಗೆ ಹೇಗೆ ಗೊತ್ತಿರುತ್ತೆ? ನನಗೆ ಈ ಹೊಗಳಿಕೆಲ್ಲ ಇಷ್ಟ ಆಗಲ್ಲ. ಓ, ನೈಸ್. ಕನ್ನಡಕ ನಾನು ನಿಮಗೆ 22 ರೂಪೀಸ್ ಕೊಡ್ಬೇಕಲ್ವಾ? ಇಟ್ಸ್ ಓಕೆ. ನೀವೀಗ ಸೆಲೆಬ್ರೇಷನ್ ಮೂಡಲ್ಲಿದ್ದೀರಾ, ಆಮೇಲೆ ಕೊಟ್ರಾಯ್ತು. ನೋ, ನಾನು ಫಸ್ಟ್ ಆಫ್ ಆಲ್ ಯಾರ ಹತ್ರನೂ ಸಾಲ ತಗೊಳ್ಳೋದೇ ಇಲ್ಲ. ತಗೊಂಡ್ಮೇಲೆ ರಿಟರ್ನ್ ಮಾಡಲೇಬೇಕು. ವೇರ್ ಎ ಮಿನಿಟ್. ತಗೊಳ್ಳಿ. ಇದರಲ್ಲಿ ಎಷ್ಟು ದುಡ್ಡಿದೆ ಅಂತ ನಾನು ಕೌಂಟ್ ಮಾಡಿಲ್ಲ. ನೀವು ನನಗೆ ಇಂಟೆಲಿಜೆಂಟ್ ಅಂದ್ರಲ್ಲ, ನಾನಿವತ್ತು ತುಂಬ ಹ್ಯಾಪಿ ಆಗಿದ್ದೀನಿ. ಇದ್ರ ಜೊತೆ 2 ರೂಪಾಯಿ ಬೇರೆ ಕೊಡಬೇಕಲ್ಲ? 1 ಸೆಕೆಂಡ್. ಆಲ್ ಯೋರ್ಸ್. ಅಶೋ, ಓಂ ಶಾಂತಿ ಶಾಂತಿ. ನನಗೆ ನನ್ನ ಅಲ್ದಿರೋ ದುಡ್ಡು ಯಾವುದು ಬೇಡ. ವಾಟ್ ನಿಮ್ಮ ಫೋನ್ ನಂಬರ್ ಇದ್ರೆ ಕೊಡಿ, UPI ಮಾಡ್ತೀನಿ. 90 ಡನ್. ಥ್ಯಾಂಕ್ ಯು. ನಿಧಿ, ಅಳ್ತಿದ್ಯಾ? ನೀ ಕಾಲೇಜ್ ಟಾಪರ್ ಅಲ್ವಾ? East or west? East or west? East or west? East or west? ನನಗೆ ನಾನು ಟಾಪರ್ ಆಗೋದು ಮುಖ್ಯ ಅಲ್ಲ, ನನಗದು ಬೇಕಾಗೂ ಇಲ್ಲ. ನಿನ್ನೆ ಸ್ಥಿತಿಲಿ ನೋಡ್ತಿದ್ದೀನಲ್ಲ, ಇದು ನನಗೆ ನನ್ನ ಲೈಫಲ್ಲಿ ಸಿಕ್ಕಿರೋ ಬೆಸ್ಟೆಸ್ಟ್ ಗಿಫ್ಟ್. ದಿವಾಕರ್, ನಿಧಿ, ಸಂಜಯ್, ನಿಧಿ, ಸಂಜಯ್, ನಿಧಿ, ಸಂಜಯ್, ನಿಧಿ.
ನಿಮ್ಮಿಂದ ಒಂದು ಸಹಾಯ ಬೇಕಾಗಿತ್ತು. ಡಾಕ್ಟರ್ ಕರ್ಣ, ನೀವೇನು ಯೋಚನೆ ಮಾಡಬೇಡಿ, ನಮ್ಮಿಂದ ಎಲ್ಲ ಸಹಾಯನೂ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು ಮೇಡಮ್. ಪ್ರಾಬ್ಲಮ್ ಸ್ವಲ್ಪ ದೊಡ್ಡದಿದೆ. ನಮ್ಮ ಅಕ್ಕನ ಮಗಳ ಡೆಲಿವರಿ ಟೈಮಲ್ಲಿ ನೀವು ಹೆಲ್ಪ್ ಮಾಡಿದ್ದನ್ನು ನಾವು ಮರೆಯೋಕ್ಕಾಗತ್ತಾ? ಅದು ನನ್ನ ಡ್ಯೂಟಿ ಅಲ್ವಾ? ಇದು ಕೂಡ ನಮ್ಮ ಡ್ಯೂಟಿ. ಹೇಳಿ, ಏನು ಪ್ರಾಬ್ಲಮ್ ಆಗಿತ್ತು? ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ ಇದ್ದಾರೆ, ನಿಧಿ ಅಂತ. ಅವ್ರು ಯಾವಾಗಲೂ ಡಿಸ್ಟಿಂಕ್ಷನ್ ಬರ್ತಿದ್ರು. ಬಟ್ ಈ ಸಲ ಫೇಲ್ ಆಗಿದ್ದಾರೆ. ಅದೇನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಬೇಕಾಗಿತ್ತು. ಹೌದು ಮೇಡಮ್, ಇದುವರೆಗೂ ಅವಳೊಂದು ಚಿಕ್ಕ ಇಂಟರ್ನಲ್ಸಲ್ಲೂ ಫೇಲ್ ಆಗಿಲ್ಲ. ನೀಟ್ ಎಕ್ಸಾಮಲ್ಲಿ ಅವಳು 5th ರ್ಯಾಂಕು, ಗೋಲ್ಡ್ ಮೆಡಲಿಸ್ಟ್ ಕೂಡ. ಅವಳು ಫೇಲ್ ಆಗಿದ್ದಾಳೆ ಅಂದರೆ ಅದು ಇಂಪಾಸಿಬಲ್. ನಮ್ಗೆ ಯಾರಿಗೂ ನಂಬಕ್ಕಾಗ್ತಿಲ್ಲ. ನಾವು ಆಫೀಸಲ್ಲಿ ರಿವ್ಯಾಲ್ಯೂಷನ್ಗೆ ಹಾಕ್ತೀವಿ, ಏನು ಪ್ರೊಸೀಜರ್ ಇದೆ ಎಲ್ಲ ಫಾಲೋ ಮಾಡ್ತೀವಿ. ಬಟ್ ಪ್ಲೀಸ್, ಡಿಸ್ಟಿಂಕ್ಷನ್ ಬರೋ ಸ್ಟೂಡೆಂಟ್ಗೆ ಫೇಲ್ ಆಗೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಈ ಥರ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ರಿಸಲ್ಟಲ್ಲಿ ಇಷ್ಟು ದೊಡ್ಡ ಮಿಸ್ಟೇಕ್ ಆಗಿರೋದಕ್ಕೆ ನಾನು ಬಿಡೋದೇ ಇಲ್ಲ. ಐ ವಿಲ್ ಚೆಕ್ ಇಟ್ ಔಟ್. ನೋಡಿ, ನಾವು ಪ್ರೆಷರ್ ಹಾಕ್ತೀವಿ ಅಂತ ಅನ್ಕೋಬೇಡಿ, ಬಟ್ ಎಷ್ಟು ಬೇಗ ಗೊತ್ತಾಗುತ್ತೋ ಅಷ್ಟೇ ಒಳ್ಳೆಯದು. ಡೋಂಟ್ ವರಿ, ಅದೇನಾಗಿದೆ ಅಂತ ಐ ವಿಲ್ ಲೆಟ್ ಯು ನೋ. ಐ ವಿಲ್ ಚೆಕ್ ಇಟ್ ಔಟ್. ಥ್ಯಾಂಕ್ ಯು ಮೇಡಮ್, ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ಯು. ಒಂದು ನಿಮಿಷ ಒಳಗಡೆ ಬನ್ನಿ. ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಈ ಥರ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ. ಮೋಸ ಆಗಿದೆ. ಈ ಮೋಸದಲ್ಲಿ ಇನ್ವಾಲ್ವ್ ಆಗಿರೋರನ್ನ ನಾನು ಸುಮ್ಮನೆ ಬಿಡಲ್ಲ. ಜೈಲಿಗೆ ಕಳಿಸ್ಬಿಡ್ತೀನಿ. ಅಯ್ಯೋ, ಇದು ಹೀಗಾಗುತ್ತೆ ಅಂದ್ಕೊಂಡಿರಲಿಲ್ಲ. ಯಾಕೋ ನನ್ನ ಕುತ್ತಿಗೆ ಬರ್ತಾರೆ ಅನ್ನಿಸ್ತಾ ಇದೆ. ಡೈರೆಕ್ಟ್ರ್ ಮೇಡಮ್ಗೆ ಇದು ನಾನು ಮಾಡಿದ್ದು ಅಂತ ಗೊತ್ತಾದರೆ ಇರೋ ಜಾಬ್ನೂ ಕಳ್ಕೊತೀನಿ. ಮುಂದೆಲ್ಲೂ ಕೆಲಸ ಸಿಗಲ್ಲ. ಅಯ್ಯೋ, ಏನು ಮಾಡೋದೀಗ? ಅಯ್ಯಯ್ಯೋ, ಕರ್ಣ ಸರ್ ನೋಡೇ ಬಿಟ್ರು. ಎಕ್ಸ್ಕ್ಯೂಸ್ ಮೀ. ಕರ್ಣ, ಒಂದು ನಿಮಿಷ ಬಂದೆ. ಏಯ್, ನಿಂತ್ಕೊಳ್ಳ. ಸರ್, ನನಗೇನು ಗೊತ್ತಿಲ್ಲ, ಪ್ಲೀಸ್ ನೀನು ಬಿಟ್ಬಿಡಿ. ಏನೂ ಗೊತ್ತಿಲ್ವಾ? ನಾನಿನ್ನು ಕೇಳೇ ಇಲ್ವಲ್ಲ? ಈಗ ಹೇಳ್ತಿದ್ದಾನೆ, ನಿಂಗೆಲ್ಲ ಗೊತ್ತಿದೆ. ಹೇಳು. ನೀನೋ ಬಾಯ್ ಬಿಡ್ತಾ ಇಲ್ಲ. ಸರ್, ಸಂಜೆ ಅವರು ಸರ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದು.